ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ಇದು ಸೂಜಿ ಮಲ್ಲಿಗೆ ಗಿಡ ಎಷ್ಟು ಚೆನ್ನಾಗಿ ಹೂ ಬಿಟ್ಟಿದೆ ಅಂತ. ಗಿಡ ತುಂಬ ಮೊಗ್ಗಾಗಿದೆ, ಕೆಳಗಿಂದನೂ ಸಹ ಮೊಗ್ಗುಗಳು ತುಂಬ ಚೆನ್ನಾಗಿ ಬಿಟ್ಟಿದೆ. ನೋಡಿ, ಇದು ಸೇವಂತಿಗೆ ಗಿಡ. ಒಂದೇ ಗಿಡದಲ್ಲಿ 3 ವೆರೈಟಿ ಥರ ಹೂ ಬಿಡುತ್ತೆ. ನೋಡ್ತಾ ಇರ್ಬೋದು. ನೋಡಿ, ಇದು ಕ್ರೀಮ್ ಪಿಂಕು, ಇದು ವೈಟ್ ಆ್ಯಂಡ್ ಯೆಲ್ಲೋ, ಇದು ನೋಡಿ 2 ಮಿಕ್ಸು. ಇದರಲ್ಲೇ ಇನ್ನೊಂದು ಥರ ಬಿಡುತ್ತೆ. ನೋಡಿ, ಒಂದೇ ಗಿಡದ್ದು ಇದು ಏನು ಅಂತ ಹೆಸರಿಟ್ಕೊಂಡಿದ್ದೀನಿ ನಾನು ಅಂದರೆ ಫ್ರೆಂಡ್ಸ್, ಊಸರವಳ್ಳಿ ಗಿಡ ಅಂತ ಹೇಳಿದ್ದೀನಿ. ಯಾಕೆ ಅಂದರೆ ನೋಡಿ, ಇದರಲ್ಲೇ ಒಂದು ವೆರೈಟಿ ಹೂ ಬಿಟ್ಟಿದೆ. ಇದರಲ್ಲಿ ನೋಡಿ, ಇದೇ ಒಂದು ಥರ ಇದೆ ಹೂವು. ನನಗೆ ಸುಮಾರು ಒಂದೇ ಗಿಡದಲ್ಲೇ ಒಂದು 3 ಥರ ವೆರೈಟಿ ಸಿಗುತ್ತೆ. ನೋಡಿ, ಇದೇ ಒಂದು ವೆರೈಟಿ ಇದೆ. ಅದಕ್ಕೆ ನಾನು ಇದನ್ನು ಊಸರವಳ್ಳಿ ಗಿಡ ಅಂತ ಕರಿತೀನಿ. ಅಂದರೆ ಬಣ್ಣ ಬದಲಾಯಿಸುವಂಥ ಗಿಡ ಅಂತಲೇ ಹೇಳ್ತಾ ಇದ್ದೀನಿ. ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ, ನಾನು ಆಲ್ರೆಡಿ ನಿಮಗೆ ಈ ಥರ ವೀಡಿಯೋಗಳಲ್ಲಿ ಪಿಂಕ್ ಬರುತ್ತೆ ಅಂತ ತೋರಿಸಿದ್ದೆ. ಆದರೆ ಈ ಸಲ ನನಗೆ ಡಿಫ್ರೆಂಟಾಗಿ ಹೂ ಬಿಟ್ಟಿದೆ ಇದು. ಹಂಗಾಗಿ ನೋಡಿ, ಇದು ಎಲ್ಲೋ ಸೇವಂತಿಗೆ ಒಂದು ಫ್ಲವರಿಂಗ್ ಆಗಿದೆ. ಇದು ನಾನು ಶಾಂತ ಕೃಷಿಕ ಅವ್ರ ಮನೆಯಿಂದ ತಂದಿದ್ದೆ ಸೇವಂತಿಗೆ ಅಂತ ಹೇಳಿದ್ನಲ್ಲ, ಅದರದ್ದು. ಇದು ತುಂಬ ಚೆನ್ನಾಗಿ ಹೂ ಬಿಟ್ಟಿದೆ. ಗಿಡನೂ ಅಷ್ಟೇ ಚೆನ್ನಾಗಿ ಬಂದಿದೆ. ಇದು ಅದೇ ಗಿಡನೇ, ಅದರಲ್ಲೂ ಅಷ್ಟೇ 3 ವೆರೈಟೀಸ್ ಇದೆ. ನೋಡಿ, ಇದೇ ಒಂದು ವೆರೈಟಿ, ಇದೇ ಒಂದು ವೆರೈಟಿ, ಇದೇ ಒಂದು ವೆರೈಟಿ. ಒಂದೇ ಗಿಡದಲ್ಲಿ 3 ಥರ ಹೂ ಇದೆ. ಸೇವಂತಿಗೆ ಗಿಡದಲ್ಲಿ ಯಾವ ಥರ ಗೊಂಚಲು ಮೊಗ್ಗು ಹೂ ಆಗಿದೆ ಅಂದರೆ, ಆಮೇಲೆ ಕಲರ್ಸು ನೋಡ್ಬೋದು, ನಿಮಗೆ ಗೊತ್ತಾಗುತ್ತೆ. ವಿಡಿಯೋದಲ್ಲಿ ಹೇಗೆ ಕಾಣಿಸ್ತಿದೆಯೋ ಗೊತ್ತಿಲ್ಲ, ಎಷ್ಟು ಚೆನ್ನಾಗಿ ಹೂಗಳು ದಪ್ಪವಾಗಿದೆ. ಮತ್ತು ಕಲರು ಅಷ್ಟೇ ತುಂಬ ವೆರೈಟೀಸ್ ಆಗಿಬಿಟ್ಟಿದೆ. ಅದು ನೋಡಿ ಯಾವ ಥರ ಇದೆ ಅಂತ. ನೋಡಿ, ರೆಕ್ಕೆಲ್ಲಿ ತೋರಿಸ್ತೀನಿ. ಇದೇ ಒಂದು ವೆರೈಟಿ ಆಗಿದೆ ಹೂವು. ಇದು ಎಲ್ಲ ಒಂದೇ ಗಿಡನೇ, ಆದರೂ ಈ ಥರ ಆಗಿದೆ. ಸೇವಂತಿಗೆ ಗೊಂಚಲು ಥರ ಬಿಡುತ್ತೆ. ನೋಡ್ತಾ ಇರ್ಬೋದು ಒಂದೇ ಗಿಡದಲ್ಲಿ ಎಷ್ಟೊಂದು ಹೂ ಇದೆ ಅಂತ. ನೋಡಿ, ಇದು ಸಹ ಅದೇ ಥರ ಗಿಡನೇ, ಎಷ್ಟು ಚೆನ್ನಾಗಿದೆ ಹೂ ಅಂತ. ಇದು ನೋಡಿ, ಇದು ಪಿಂಕು ಸಣ್ಣ ಪೆಟಲ್ದು, ಎಷ್ಟು ಚೆನ್ನಾಗಿ ಹೂವಾಗಿದೆ ಅಂತ. ಇದು ಕಣಗ್ಲು ಗಿಡ. ಇದು ನಾನು ಕಟ್ಟಿಂಗಿಂದನೇ ಬೆಳೆಸಿರೋದು. ಒಂದು ಗಿಡನ 3 ಗಿಡ ಮಾಡ್ಕೊಂಡಿದ್ದೀನಿ. ನೋಡಿ, ಇದು ಕಟ್ಟಿಂಗಲ್ಲಿ ಹೂ ಬರ್ತಾ ಇರೋದು. ಇದು ಅಷ್ಟೇ, ಇದು ಒಂಥರ ವೈಟ್ ಸೇವಂತಿಗೆ. ನೋಡಿ, ಅದೇ ಬೇರೆ ಇದೇ ಬೇರೆ. ಈ ನನ್ನ ಹತ್ರ ವೈಟಲ್ಲಿ ತುಂಬ ಇದು ಆರೆಂಜ್ ಕಲರ್ ಸೇವಂತಿಗೆ. ನೋಡಿ ಯಾವ ಥರ ಬಿಟ್ಟಿದೆ ಅಂತ. ನೋಡಿ, ಹಾಗೆ ಪಕ್ಕದಲ್ಲಿ ಐರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಅದರಲ್ಲೂ ಮೊಗ್ಗಾಗಿದೆ. ನೋಡಿ ಎಷ್ಟು ದಪ್ಪ ಹೂ ಇದೆ ಅಂತ. ಇದು ಪಿಂಕು, ಇದೇ ಒಂಥರ ಪಿಂಕು, ಇದೇ ಒಂಥರ ಪಿಂಕ್ ಆ್ಯಂಡ್ ವೈಟು, ಇದು ರೆಡ್ಡು ನೋಡಿರ್ತೀರ ಸಾಮಾನ್ಯವಾಗಿ ನನ್ನ ವೀಡಿಯೋಗಳಲ್ಲಿ. ಆಮೇಲೆ ನೋಡಿ, ಇದು ಶಂಖಪುಷ್ಪ ವೈಟು. ಇದು ತುಂಬ ಸಿಂಗಲ್ ಪೆಟಲ್ಲು. ಅದು ನನ್ನ ಗಿಡ ಹೋಗುತ್ತೆ ಅಂದ್ಕೊಂಡೆ ತುಂಬ ಚೆನ್ನಾಗಿ ಬರ್ತಾಯಿದೆ. ಮತ್ತು ನೋಡಿ, ಇದು ಸೀಡ್ಸ್ ಆಗಿದೆ. ಇದು ವೈಟದು ಸೀಡ್ಸ್ ಆಗಿದೆ. ನಾನೆಲ್ಲ ಸೀಡ್ಸ್ಗೆ ಬಿಟ್ಟಿದ್ದೀನಿ. ನೋಡಿ ಬಳ್ಳಿ ಯಾವ ಥರ ಹಬ್ಕೊಂಡಿದೆ ಅಂತ. ನೋಡಿ, ಇದು ಬೇರೆ, ಇದು ವೈಟ್ ಹೂವಾಗಿ ಮಧ್ಯದಲ್ಲಿ ಪಿಂಕ್ ಥರ ಬರುತ್ತೆ. ಇದನ್ನು ಲಾಲಿಪಾಪ್ ಸೇವಂತಿಗೆ ಅಂತಾರೆ. ಇದು ತುಂಬ ಚೆನ್ನಾಗಿ ಹೂ ಬಿಡುತ್ತೆ. ನೋಡಿ, ಐರೆಲ್ಲ ಯಾವ ಥರ ಬರ್ತಾಯಿದೆ ಅಂತ. ಇಲ್ಲಿ 2 ತೋರಿಸಿದ್ನಲ್ಲ, ಅದೇ ಬೇರೆ ಸೇವಂತಿಗೆ, ಇದೇ ಬೇರೆ ಸೇವಂತಿಗೆ. ಇದು ದಪ್ಪ ಬಿಡುತ್ತೆ ಹೂವು, ತುಂಬ ಚೆನ್ನಾಗಿರುತ್ತೆ. ನೆತ್ತ ಸುಮಾರು ಗಿಡ ಮಾಡ್ಕೊಂಡಿದ್ದೀನಿ ನಾನು ಇದನ್ನು. ನೋಡಿ, ಇದು ಅಷ್ಟೇ 2 ಕಲರ್ ಆಗುತ್ತೆ. ಮೊಗ್ಗಲ್ಲಿ ಈ ಥರ ಇರುತ್ತೆ, ಸ್ವಲ್ಪ ಅರಳಿದ್ಮೇಲೆ ಈ ಥರ ಆಗುತ್ತೆ, ಫುಲ್ಲು ಆದಮೇಲೆ ಈ ಥರ ಆಗುತ್ತೆ. ಇದು ಸಿಂಗಲ್ ಪೆಟಲ್, ಆದರೂ ಹೂ ತುಂಬ ಚೆನ್ನಾಗಿ ಬಿಡುತ್ತೆ. ಹಾಗಾಗಿ ಇದು ನನ್ನ ಗಾರ್ಡನಲ್ಲಿ ಹಾಕ್ಕೊಂಡಿದ್ದೀನಿ ನಾನು. ಸೇವಂತಿಗೆ ಅನ್ನಲ್ಲ, ನೋಡಿ ಇಲ್ಲಿ ಹಾಕಿದ್ದೀನಲ್ಲ, ಇದೇ ಬೇರೆ ಕಲರ್. ಎಷ್ಟು ದಪ್ಪ ಹೂ ಇದೆ ಅಂದರೆ ನೋಡಿ, ಗೊಂಚಲು ಥರ ಹೂ ಬಿಟ್ಟಿದೆ. ಇದೇ ಬೇರೆ ಕಲರು, ತುಂಬ ಚೆನ್ನಾಗಿ ಹೂ ಬರುತ್ತೆ. ಇದು ಪಿಂಕು. ಪಿಂಕಲ್ಲೇ 3 ವೆರೈಟೀಸ್ ಇದೆ ನನ್ನ ಹತ್ರ. ಇದು ಮಾಮೂಲಿ ನಾರ್ಮಲ್ ಪಿಂಕು. ನೋಡಿ, ಅದರಲ್ಲೇ ಬಂದ್ಬಿಟ್ಟು ಇದು ಬೇರೆ ಪಿಂಕು. ಇದು ತುಂಬ ಅಗಲ ಗರಿ ಥರ ಬರುತ್ತೆ. ಅದು ರೌಂಡ್ ಅಪ್ಪಲ್ಲಿ ಬರುತ್ತೆ. ಮತ್ತು ಇನ್ನೊಂದು ಪಿಂಕ್ ಇದೆ. ಇದು ಸಿಂಗಲ್ ಪೆಟಲ್ ಥರ ಈ ಥರ ಬರುತ್ತೆ ಪಿಂಕು. ಇಷ್ಟು ಗಿಡಗಳಲ್ಲಿ ತುಂಬ ಚೆನ್ನಾಗಿ. ನೋಡಿ, ಇದು ಎಲ್ಲೋ ಅಂದರೆ ಸ್ವಲ್ಪ ಮೇಲೆ ಗ್ರೀನ್ ಥರ ಬರುತ್ತೆ. ಇದು ಎಲ್ಲೋ ಚೆನ್ನಾಗಿದೆ. ನೋಡಿ, ಇದು ನನ್ನ ಬೇಷನಲ್ಲಿ ಕಟ್ಟಿಂಗ್ಸೇ ಹಾಕಿರೋದು, ಚೆನ್ನಾಗಿ ಬಂದಿದೆ. ಗಿಡ ಹೇಳಿದ್ನಲ್ಲ, ನೋಡಿ ಅದು ಎಲೆಗಿಂತ ಹೂವನೇ ಜಾಸ್ತಿ ಇದೆ. ಇದು ನನಗೆ ಇಷ್ಟ ಅಂತ ಏನು ತಂದಿದ್ದಲ್ಲ, ದೀಕ್ಷಂಗೆ ಇಷ್ಟ ಅಂತ ತಂದಾಕಿದೆ. ಆದರೆ ಅದು ಏನು ಚೆನ್ನಾಗಿ ಕಾಣಿಸ್ತಿದೆ ಅಂದರೆ, ತುಂಬ ಚೆನ್ನಾಗಿದೆ. ಗಾರ್ಡನಲ್ಲಿಗೆ ಒಂದು ಲುಕ್ ಅಂತ ಕೊಟ್ಟಿದೆ. ಯಾಕೆಂದರೆ ಎಲೆಗಿಂತ ಗೊಂಚಲು ಥರ ನೋಡಿ ಹೂವೇ ತುಂಬಿಕೊಂಡಿದೆ. ಈ ಥರದ್ದು ಒಂದು ಗಿಡ ಶೋ ಗಿಡ ಶೋ ಗಿಡ ಬೆಳೆಸೋರು ಇಂಟ್ರೆಸ್ಟ್ ಇದೆ, ಈ ಥರ ಗಿಡಗಳನ್ನ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಇದು ಕಾಶಿ ಕನಗ್ಲುವಿನ ಗಿಡ. ಇದು ತುಂಬ ಡಿಫ್ರೆಂಟ್ ಕಲರು.
ಈ ಗಿಡ ಬೇಕು ಅಂದರೆ ಯಾರಿಗಾದರೂ ಇದೆ ನನ್ನ ಹತ್ರ ಸೇಲ್ ಇದೆ, ತೊಗೋಬೋದು. ತುಂಬ ಚೆನ್ನಾಗಿದೆ ಕಲರು. ಡಿಸೆಂಬರ್ ಫ್ಲವರು ಬ್ಲೂ ಕಲರು. ಇದು ಕೂಡ ಗಿಡ ಅವೈಲೇಬಲ್ ಇದೆ, ಯಾರಿಗಾದರೂ ಬೇಕು ಅಂದರೆ ಬುಕ್ ಮಾಡ್ಕೊಳ್ಳಿ. ನೀವು ಡಿಸೆಂಬರ್ ಟೈಮು ಅಂತೀರಾ ನೋಡಿ, ನನ್ನ ಗಾರ್ಡನಲ್ಲಿ ಫ್ಲವರಿಂಗ್ ಇದ್ದೇ ಇದೆ. ಇದು ನಾಗದಳ ಗಿಡ. ಈ ಥರ ಗಿಡ ಬೇಕು ಅನ್ನೋರು ಕೂಡ ಬುಕ್ ಮಾಡ್ಕೋಬೋದು. ನಾಗದಳ ಗಿಡ ಕೂಡ ನನ್ನ ಹತ್ರ ಅವೈಲೇಬಲ್ ಇದೆ. ನೋಡಿ ಯಾವ ಥರ ಇದೆ ನಾಗದಳ. ಇದು ನಾನು ಹಾಕ್ಕೊಂಡ್ರೆ ಹಾವು ಬರಲ್ಲ ಅಂತಾರೆ. ಸೊ ಹಂಗಾಗಿ ನಿಮಗೆ ಯಾರಿಗಾದರೂ ಬೇಕಂದರೆ ಬುಕ್ ಮಾಡ್ಕೊಳ್ಳಿ. ನನ್ನ ಮಗಳು ಒಂದು ಅದ್ಭುತ ಗಿಡ ಅದೇ ಉಟ್ಕೊಂಡಿದೆ ಅಂತ ಯಾವಾಗಲೂ ಹೇಳ್ತಾ ಇದ್ಲಲ್ಲ, ಅದು ದಾಳಿಂಬೆ ಗಿಡ ಅಂತ. ನೋಡಿ ಅದರಲ್ಲಿ ಈ ಸಲ ನನಗೆ ಒಂದು 3 ಕಾಯಿ ಕಚ್ಚಿದೆ, ತೋರಿಸ್ತಾ ಇದೆ ನೋಡಿ. ಇಲ್ಲೊಂದಿದೆ ಮತ್ತು ಅಲ್ಲಿ ಮೇಲ್ಗಡೆ ಒಂದಿದೆ. ಇದಕ್ಕೆ ಸೀಮೆ ಬದನೆಗಡೆ ಎಲ್ಲ ಹಬ್ಕೊಂಬಿಟ್ಟಿದೆ, ಹಾಗಾಗಿ ಕಾಣಿಸ್ತಾ ಇದೆ ನೋಡಿ ಎಷ್ಟು ಕ್ಲಿಯರೆನ್ಸ್ ಆಗಿದೆ. ಈ ಸಲ ಇದು ಫಸ್ಟ್ ಟೈಮು ಕಾಯಿ ಬಿಟ್ಟಿರೋದು. ನಾವು ಈ ಗಿಡ ಏನು ತಂದು ಹಾಕಿಲ್ಲ, ಅದಾಗೆ ಉಟ್ಕೊಂಡಿದ್ದನ್ನು ಆರೈಕೆ ಮಾಡಿದ್ವಿ. ಅದರಿಂದನೂ ಫಲ ಸಿಗುತ್ತೆ ಅಂತ ಇದಕ್ಕೆ ಸಾಕ್ಷಿ. ಯಾಕೆ ಅಂದರೆ 3 ಕಾಯಿ ತುಂಬ ಚೆನ್ನಾಗಿ ಬಿಟ್ಟಿದೆ ನೋಡಿ, ದಪ್ಪನೂ ಇದೆ, ತೋರಿಸ್ತಾ ಇದ್ದೀನಲ್ಲ. ಇದು ತುಂಬ ಖುಷಿ ವಿಷಯ. ಯಾಕೆಂದರೆ ನಾವು ಗಿಡ ತಂದು ಹಾಕಿ ಬೆಳೆಸಿದ್ರು ಈ ಥರ ಕಾಯಿ ಬಿಡಲ್ಲ. ಅದಾಗೆ ಉಟ್ಕೊಂಡು ನಮಗೆ ಈ ಥರ ಒಂದು ಫಲ ಕೊಟ್ಟಿದೆಯಲ್ಲ, ನಾವು ಆರೈಕೆ ಮಾಡಿದ್ದಕ್ಕೆ ಅಲ್ವಾ ಅದು ಫಲ ಕೊಟ್ಟಿದ್ದು. ಆರೈಕೆನೇ ಮಾಡಿದೆ ಫಲ ಸಿಗಿ ಅಂದರೆ ಎಲ್ಲಿ ಸಿಗುತ್ತೆ ನೋಡಿ. ಈ ಥರ ನಮ್ಮ ಗಾರ್ಡನಲ್ಲಿರೋ ಅಂಥದ್ದು. ಒಳಗೆ ಬಂದರೆ ನೋಡಿ, ಈ ಕಲರು ಮತ್ತು ಈ ಕಲರ್ಸು ತುಂಬ ರೇರ್ ಕಲರ್ಗಳು ಇವೆಲ್ಲ. ಈ ಥರ ಕಲರ್ಸ್ ಇದೆ, ಇನ್ನೂ ಕೆಲವೊಂದು ಅರಳಿಲ್ಲ. ಇದು ಮನಿ ಪ್ಲ್ಯಾಂಟ್ ಗಿಡ ಎಷ್ಟು ಚೆನ್ನಾಗಿ ಗೋಡೆಗೆ ಹಬ್ಕೊಂಡಿದೆ ಅಂತ. ಫುಲ್ಲು ಹೋಗಿತ್ತು, ನಾವು ಕಟ್ ಮಾಡಿದ್ದೆ. ಮತ್ತು ನೋಡಿ ಯಾವ ಥರ ಚಿಗುರು ಬರ್ತಾ ಇದೆ ಅಂತ ನೋಡಿ. ಇದು ವಿಳೆದೆಲೆ ಅಂಬು ಈ ಸೈಡಲ್ಲಿ ಹಾಕಿದ್ದೀನಿ ನೋಡಿ. ಅದನ್ನು ನಾನು ಕಬ್ಬನಕ್ಕೆ ಕಟ್ಬಿಟ್ಟು ಅದಕ್ಕೆ ಹಾಕಿರೋ ಅಂಥದ್ದು. ಇದು ಜಾಜಿ ಗಿಡ ತುಂಬಾ ಸ್ಮೆಲ್ ಇರುತ್ತೆ. ಎಷ್ಟು ಸ್ಮೆಲ್ ಇರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇದನ್ನು 2 ಗಿಡ ಮಾತ್ರ ಉಳ್ಕೊಂಡಿದೆ. ಮತ್ತು ನೋಡಿ ಕನಕಾಂಬ್ರನೂ ಅಷ್ಟೇ, ನಾರ್ಮಲ್ ಕನಕಾಂಬ್ರ ಇನ್ನು ಸ್ವಲ್ಪ ಇದೆ. ಎಲ್ಲೋ ಒಂದು 4-5 ಗಿಡ ಇದೆ. ಇನ್ನು ಗೌರಿ ಬಿದ್ದಿರು ಒಂದು 4-5 ಗಿಡ ಇದೆ. ಮತ್ತು ಕೆಂಪು ಕಾಕಡ ಗಿಡನೂ ಕೂಡ ಒಂದು 2 ಗಿಡ ಮಾತ್ರ ಉಳ್ಕೊಂಡಿದೆ. ಮತ್ತು ಇದು ನಾನು ಸ್ಟಾರ್ಟಿಂಗಲ್ಲಿ ತೋರಿಸಿದ್ನಲ್ಲ ಸೂಜಿ ಮಲ್ಲಿಗೆ, ಅಂದರೆ 3 ಸುತ್ತಿನ ಮಲ್ಲಿಗೆ, ಅದು ಅಷ್ಟೇ ಇನ್ನೊಂದು 2 ಗಿಡ ಉಳ್ಕೊಂಡಿದೆ. ಯಾರಿಗಾದರೂ ಬೇಕು ಅಂದರೆ ಬುಕ್ ಮಾಡ್ಕೊಳ್ಳಿ. ಇಷ್ಟೇ ಗಿಡಗಳು. ಆಮೇಲೆ ಒಂದು ನಿಂಬೆ ಗಿಡ ಇದೆ, ಅದರಲ್ಲಿ ತುಂಬ ಚೆನ್ನಾಗಿ ಕಾಯಾಗಿದೆ, ಅದು ಕೂಡ ತೋರಿಸ್ತಾ ಇದ್ದೀನಿ. ಇದೊಂದು ಗಿಡ ಇದೆ, ಯಾರಿಗಾದರೂ ಬೇಕು ಅಂದರೆ ಬುಕ್ ಮಾಡಿ. ನೋಡಿ ಇದು ತೆಂಗಿನ ಮರದೊಡನೆ ಹಾಕಿರೋವಂಥದ್ದು. ಇದು ಯೆಲ್ಲೋ ಕಲರು, ತುಂಬ ಇದು ಶೋ ಫ್ಲವರು. ತುಂಬ ಚೆನ್ನಾಗಿ ಹೂವು ಆಗ್ತಿದೆ ನೋಡಿ. ಅದಕ್ಕೆ ಜೇನುಹುಳಗಳು ಯಾವ ಥರ ಕುತ್ಕೊಂಡು ತುಂಬಿನ ರಸ ಇರೋ ಥರ ಇರ್ತಾ ಇದೆ. ನನ್ನ ಗಾರ್ಡನ್ಗೆ ಲುಕ್ ಅಂದರೆ ಇದೇನೆ. ಅದು ತೆಂಗಿನ ಮರದೊಡೆ ಹಾಕಿದ್ದೀನಿ, ಇದೇ ತುಂಬ ಲುಕ್ಕು. ಕಾಮ್ ಕಸ್ತೂರಿ ಗಿಡ, ಇದು ಇವಾಗ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ನನ್ನ ಗಾರ್ಡನಲ್ಲಿ ಇನ್ನೂ ಉಳಿಸ್ಕೊಂಡಿದ್ದೀನಿ. ಇದು ತುಂಬ ಸ್ಮೆಲ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಮತ್ತು ಇದು ಮುತ್ತು ಮಲ್ಲಿಗೆ ಗಿಡ ಅಂತ ನೋಡಿ, ಎಷ್ಟು ಚಿಕ್ಕಗಿರದಲ್ಲೇ ಯಾವ ಥರ ಹೂವು ಫ್ಲವರಿಂಗ್ ಆಗಿದೆ ಅಂತ. ತುಂಬ ಚೆನ್ನಾಗಿ ಹೂವು ಬಿಡುತ್ತೆ, ನೋಡೋಕ್ಕೂ ಗಾರ್ಡನ್ ಒಂಥರ ಲುಕ್ ಕೊಡುತ್ತೆ. ಮತ್ತು ಇದು ಚೆಂಡು ಹೂವಿನ ಸಸಿ. ನಾನು ಏನಕ್ಕೆ ಮಧ್ಯದಲ್ಲಿ ಚೆಂಡು ಹೂವಿನ ಸಸಿ ಹಾಕಿದ್ದೀನಿ ಅಂದರೆ, ಚೆಂಡು ಹೂವಿನ ಗಿಡ ಇದ್ದರೆ ಹುಳ ಉಪ್ಪೆ ಕಮ್ಮಿ ಇರುತ್ತೆ ಅಂತ ಹೇಳ್ತಾರೆ. ಹಂಗಾಗಿ ನಾನು ಒಂದೊಂದು ಮಧ್ಯದಲ್ಲಿ ಚೆಂಡು ಹೂವಿನ ಸಸಿನ ಹಾಕ್ಕೊಂಡಿದ್ದೀನಿ. ನೋಡಿ ಇದು ಸಂಪಿಗೆ ಗಿಡ, ಹೂವು ಅರಳಿದೆ. ಅದನ್ನು ಕೂಡ ನಾವು ಅರೆಸ್ಟ್ ಮಾಡೋಕ್ಕಾಗಿಲ್ಲ, ಎಷ್ಟು ಚೆನ್ನಾಗಿ ಅರಳಿ ಬಿದ್ದೋಗ್ತಾ ಇದೆ ಅಂತ ನೋಡಿ. ಅದರಲ್ಲಿ ಈ ರೆಕ್ಕೆಯಲ್ಲಿ ಇವಾಗ ಮೊಗ್ಗಾಗಿದೆ. ಈ ಥರ ನಾನು ಅದು ಒಂದು ಬಕೆಟಲ್ಲೇ ಒಂದು 20 ಲೀಟ್ರ್ ಬಕೆಟಲ್ಲೇ ಹಾಕಿದ್ದೀನಿ ನೋಡಿ. ಕೆಳಗೆಲ್ಲ ಯಾವ ಥರ ಹೊಡಿತಾ ಇದೆ ಅಂತ. ಅಂದರೆ ಈ ಸೀಸನ್ನು ಅಲ್ವೋ ಗೊತ್ತಿಲ್ಲ, ಬಟ್ ಆದರೆ ನನ್ನ ಗಾರ್ಡನಲ್ಲಿ ಫ್ಲವರಿಂಗ್ ಅಂತೂ ಇದೆ, ಅದು ನನಗೆ ಒಳ್ಳೆಯದು. ಅದೇ ನೋಡಿ, ನಾನು ಹೂ ಕೀಳೇ ಇಲ್ಲ, ಅರಳಿ ಎಲ್ಲ ಉದುರುತ್ತಾ ಇದೆ, ಅರಳಿಬಿಟ್ಟೆಲ್ಲ ಉದುರುತ್ತಾ ಇದೆ, ಆ ಥರ ಆಗಿದೆ. ಚಿಕ್ಕಮಂಗ್ಳೂರವರು ಜೇಡ ಪ್ಲ್ಯಾಂಟ್ ಕೊಟ್ಟಿದ್ರು ಅಂದಲ್ಲ, ಅದು ತುಂಬ ಚೆನ್ನಾಗಿ ಬಂದಿದೆ. ಮತ್ತು ಇದು ಅಷ್ಟೇ, ಶೋ ಗಿಡನೂ ಅಷ್ಟೇ ತುಂಬ ಚೆನ್ನಾಗಿ ಬರ್ತಾ ಇದೆ. ಇದು ಬ್ರಹ್ಮಕಮಲ ಕಳಿಸಿದ್ರು, ಆ ಬ್ರಹ್ಮಕಮಲನೂ ತುಂಬ ಚೆನ್ನಾಗಿ ಚಿಗುರಾಗಿದೆ ನೋಡಿ. ಇದು ಶಾಂತ ಕೃಷಿಕ ಅವ್ರ ಮನೆಯಿಂದ ತಂದಂಥ ಸೇವಂತಿಗೆ ಗಿಡಗಳು. ಅಲ್ಲಿ ನೆಲದಲ್ಲಿ ಒಂದು ಹಾಕಿದ್ದೆ, ಅದೇ ಗಿಡನ ನಾನು 3 ಪಾಟಲ್ಲಿ ಹಾಕ್ಕೊಂಡಿದ್ದೆ ನೋಡಿ. ಎಷ್ಟು ಚೆನ್ನಾಗಿ ಪಕ್ಕದಲ್ಲೆಲ್ಲ ಐರು ಬರ್ತಾ ಇದೆ. ಈ ಥರ ಬೆಳೆಸ್ಕೊಬೇಕು. ಫಸ್ಟೇ ನಾವು ದೊಡ್ಡ ಪಾಟಿಗೆ ಹಾಕಿದ್ರೆ ಗಿಡಗಳು ಚೆನ್ನಾಗಿ ಬರೋಲ್ಲ. ನಾನು ಚಿಕ್ಕ ಪಾಟಿಂದ ದೊಡ್ಡ ಪಾಟಿಗೆ ರೀಪಾಟ್ ಮಾಡಿದ್ದೀನಿ. ಅವ್ರು ಕೊಟ್ಟವು ಚಿಕ್ಕ ಚಿಕ್ಕ ಗಿಡಗಳೇ, ಅವನ್ನ ಈ ರೀತಿ ನಾನು ಬೆಳೆಸ್ಕೊಂಡಿದ್ದೀನಿ ನೋಡಿ. ಇದು ಶೋ ಪ್ಲ್ಯಾಂಟು, ಇದು ಕೂಡ ತುಂಬ ಚೆನ್ನಾಗಿದೆ. ಇದು ಯಾರಿಗಾದರೂ ಬೇಕು ಅಂದರೆ ಬುಕ್ ಮಾಡ್ಕೊಳ್ಳಿ, ಕಳಿಸ್ಕೊಡ್ತೀನಿ. ದೊಡ್ಡ ಪತ್ರೆ ಗಿಡ,
ಇದು ಕೂಡ ಅವೈಲೇಬಲ್ ಇದೆ, ಯಾರಿಗಾದರೂ ಬೇಕು ಅಂದರೆ ಬುಕ್ ಮಾಡ್ಕೊಳ್ಳಿ. ಗಿಡ ಸೇಲ್ ಇದೆ. ಯಾರಾದರೂ ಹೊಸೊಬ್ರು ನನ್ನ ವೀಡಿಯೋ ನೋಡ್ತಾ ಇದ್ದರೆ ಫಸ್ಟ್ ಟೈಮು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ, ಹಾಗೆ ಒಂದು ಲೈಕ್ ಮಾಡಿ. ನನ್ನ ವೀಡಿಯೋದಿಂದ ಸ್ವಲ್ಪನಾದರೂ ಉಪಯೋಗ ಇದ್ದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ.